But now let's talk about childhood trauma. Till date, I mean, we all know, dude, ನಮ್ಮ ಒಂದು ಪಾಟ್ ಅಂತ ನಮ್ಮ ಲೈಫನ್ನು ನಾವು ಇಟ್ಕೊಂಡ್ರೆ ಚಿಕ್ಕಂದಿನಿಂದ ಅಲ್ಲಿ ಯಾವ್ಯಾವ ಬೀಜಗಳು ಇದೆ, ಯಾವ್ಯಾವ್ದು ಮೊಳಕೆ ಹೊಡೆದು ಅಲ್ಲೇ ಇದೆ, ಯಾವ ಸತ್ತೋಗಿದ್ರು ರೂಟ್ಸ್ ಇನ್ನೂ ಅಲ್ಲೇ ಇದೆ, ಎಲ್ಲ ಗೊತ್ತು. ಸೊ ಹ್ಯಾವ್ ಯು ಟ್ರೈಡ್ ಥೆರಪಿ, ಹೀಲಿಂಗು? ಬಿಕಾಸ್ ನಾನು ಥೆರಪಿ ಸೆಷನ್ಸ್ಗೆ ಹೋದಾಗ ಫಸ್ಟ್ ಗೂಸ್ ಬಂಪ್ಸ್ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಥೆರಪಿ. ಬಿಕಾಸ್ ಐ ಹವ್ ಜಸ್ಟ್ ಸೈನ್ಡ್ ಅಪ್ ಫಾರ್ ಥೆರಪಿ. ಅಂದರೆ ನನ್ನ ಬೆಸ್ಟ್ ಫ್ರೆಂಡ್, ಶಿ ಲಿವ್ಸ್ ಇನ್ ಸ್ಕಾಟ್ಲೆಂಡ್, ಶಿ ಇಸ್ ಡೂಯಿಂಗ್ ಸೈಕಾಲಜಿಯಲ್ಲಿ. ಸೊ ಅವಳು ಯಾವಾಗಲೂ ನನಗೆ ಪುಷ್ ಮಾಡೋಳು, ಸಿ ಮಚ, ದಿಸ್ ಇಸ್ ಆಲ್ ಚೈಲ್ಡ್ಹುಡ್ ಟ್ರಾಮಾ, ನಿನಗೆ ಇದು ಅರ್ಥ ಆಗಬೇಕು. ಅಂದರೆ ಐ ಯೂಶ್ವಲಿ ಡೋಂಟ್ ಟ್ರಸ್ಟ್ ಪೀಪಲ್. ಯಾಕೆ ನೀನು ಆಂಗ್ಸೈಟಿ ಇದೆ, ನೀನು ಯಾಕೆ ಸೋಷಲೈಸ್ ಆಗಲ್ಲ, ದಿಸ್ ಇಸ್ ಆಲ್ ಚೈಲ್ಡ್ಹುಡ್ ಟ್ರಾಮಾ, ಅದು ರೂಟ್ಸಿಂದ ಶುರು ಆಗುತ್ತೆ, ಯು ಹ್ಯಾವ್ ಟು ಟೇಕ್ ಥೆರಪಿ ಅಂತ ಮುಂಚೆಯಿಂದ ಹೇಳೋಳು ತುಂಬ ವರ್ಷದಿಂದ. I didn't believe in therapy back then. But when I'm talking to her right now and through a phone call, ಅವಳು ನನಗೆ ಹೇಳೋ ಒಂದು ವಿಷಯಗಳಿಂದ ನನಗೆ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ಥೆರಪಿ. ಶಿ ಮೇಡ್ ಮಿ ಸೈನ್ ಅಪ್ ಫಾರ್ ಥೆರಪಿ ಆ್ಯಂಡ್ ಐ ಹವ್ ಸೈನ್ಡ್ ಅಪ್ ಫಾರ್ ಥೆರಪಿ. ಅಂದರೆ ಇನ್ನು ಫಸ್ಟ್ ಕಾಲ್ ಆಗಿಲ್ಲ. ಸೊ ಯಾ, ಐ ಆಮ್ ಆ್ಯಕ್ಚುಲಿ ಎಕ್ಸೈಟೆಡ್ ಟು ಟೇಕ್ ಅಪ್ ಥೆರಪಿ. ಇಫ್ ಐ ಕ್ಯಾನ್ ಆ್ಯಡ್ ಇನ್ ಟು ದಿಸ್, ಥೆರಪಿನಲ್ಲಿ ಕೆಲವು ಸತಿ ಇಫ್ ಯು ಥಿಂಕ್ ನಾಟ್ ಅಷ್ಟೊಂದು ಈಸಿಯಾಗಿ ನನಗೆ ಓಪನ್ ಅಪ್ ಆಗೋಕ್ಕಾಗಲ್ಲ, ಯಾಕೆಂದರೆ ಎಷ್ಟೋ ವಿಚಾರಗಳಿರುತ್ತೆ. ನೀವು ಎಂಥವರೇ ಆಗಿರಲಿ, ಅವ್ರು ಯಾರೇ ಆಗಿದ್ರು ಕೆಲವು ವಿಚಾರಗಳು ಇಫ್ ಯು ಆರ್ ನಾಟ್ ಓಪನ್, ಅದ್ರ ಬದಲು ಯು ಕ್ಯಾನ್ ಟ್ರೈ ಜರ್ನಲಿಂಗ್. ಜರ್ನಲಿಂಗ್ ಅಂದರೆ ಈಗ ನಾನೊಂದು ಪುಸ್ತಕ ಇದೆ, ಮೈಂಡ್ ಬ್ರಷ್ ಅಂತ ಒಂದು ಬ್ರ್ಯಾಂಡ್, ಅದು ಹೇಗಂದರೆ ನಮ್ರತ 66 ಡೇಸಲ್ಲಿ ಇಟ್ ವಿಲ್ ಮೇಕ್ ಅ ಹ್ಯಾಪಿಯರ್ ಯು ಅಂತ ದೇ ಪ್ರಾಮಿಸ್. ಆ ಪುಸ್ತಕದಲ್ಲಿ ಹೇಗಿದೆ ಅಂದರೆ ಎವ್ರಿ ಡೇ ಲೆಫ್ಟಲ್ಲಿ ಏನೋ ಚಾಪ್ಟರ್ ಇರುತ್ತೆ, ಇಟ್ ಕ್ಯಾನ್ ಬಿ ಅಬೌಟ್ ಹ್ಯಾಪಿನೆಸ್ಸು, ಏನೋ ಒಂದಿರುತ್ತೆ. ನೀವು ಅದನ್ನು ಓದ್ತೀರಾ, ರೈಟ್ ಸೈಡಿಗೆ 4 ಎಕ್ಸಸೈಸ್ ಇರುತ್ತೆ. ಫಸ್ಟ್ ಎಕ್ಸಸೈಸು ಈಸ್ 4 ಕ್ವೆಶನ್ನು, ಅದ್ರಲ್ಲಿ 4 ಪ್ಯಾರಾ ಇರುತ್ತೆ, ನೀವೇ ತುಂಬಿಸ್ಬೇಕು ಅದನ್ನು. ಫಸ್ಟ್ ಕ್ವೆಶನ್ ಇಸ್ ವಾಟ್ ಆರ್ ಯು ಗ್ರೇಟ್ಫುಲ್ ಫಾರ್ ಟುಡೇ ಅಂತ. ಈಗ ನಿಮ್ಗೆ ಅದನ್ನೇ ಕೇಳಿದ್ರೆ, ಇವಾಗ ದ ಮಿನಿಟ್ ಐ ಆಸ್ಕ್ ಯು, ಇವತ್ತು ಯಾವ ವಿಚಾರಕ್ಕೆ ನೀವು ತುಂಬ ಕೃತಜ್ಞತೆಯಿಂದ ಇದ್ದೀರಾ ಹೇಳಿ? ಇವತ್ತು ಸದ್ಯಕ್ಕೆ ಇವತ್ತು ನನಗೆ ನನ್ನ ರೂಮಲ್ಲಿ ಒಂದು ಎ ಸಿ ಇದೆಯಲ್ಲ, ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಐ ಕ್ಯಾನ್ ಅಫೋರ್ಡ್ ಎನ್ ಎ ಸಿ ಬಿಕಾಸ್ ಈ ಶೆಕೆಯಲ್ಲಿ ಇರೋಕ್ಕಾಗಲ್ಲ, ಅಂದರೆ ಎಲ್ಲೂ ಇರೋಕ್ಕಾಗ್ತಾಯಿಲ್ಲ ಫ್ಯಾನ್ ಇದ್ರೂ. ಸೊ ಐ ಕ್ಯಾನ್ ಅಫೋರ್ಡ್ ಎನ್ ಎ ಸಿ ಆ್ಯಂಡ್ ಐ ಹ್ಯಾವ್ ಎನ್ ಎ ಸಿ ಇನ್ ಮೈ ರೂಮ್. ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ರೈಟ್ ನೌ. ಸೊ ಈ ಥರ. ಸೊ ಏನು ಮಾಡ್ತಾರೆ, ಈ ಫಸ್ಟ್ ಕ್ವೆಶನ್ ಹಿಂಗಿರುತ್ತೆ, ನೀವು ಯಾವುದಕ್ಕೆ ಗ್ರೇಟ್ಫುಲ್ ಅಂತ. ನೆಕ್ಸ್ಟ್ ಪ್ರಶ್ನೆ ಏನಿರುತ್ತೆ, ನಿಮ್ಮ ನಾಳೆ ಚೆನ್ನಾಗಿ ಹೇಗಿರುತ್ತೆ ಅಂತ ನಿಮ್ಗೆ ಇವತ್ತು ಕೂಡ್ಸ್ಕೊಂಡು ಬರ್ಸ್ತಾರಲ್ಲಿ. ಹೌ ವಿಲ್ ಯುವರ್ ಟುಮಾರೋ ಬಿ ಬೆಟರ್ ಅಂತ ನಾನು ನಿಮ್ಮನ್ನು ಕೇಳ್ತೀನಿ, ನನಗೇನು ಉತ್ತರ ಹೇಳಬೇಡಿ ನೀವು. ಈ ಥರ ಕೇಳಿದಾಗ ಜರ್ನಲ್ ಹೆಂಗೆ ತೊಗೊಂಡೋಗುತ್ತೆ ಅಂದರೆ ನಿಮಗೆ ಅದು ಗೊತ್ತಿಲ್ದಂಗೆ ದಾರಿ ಹಿಡಿತಾ ಇರುತ್ತೆ. ಇವೆರಡು ಕಾಮನ್ ಎಕ್ಸಸೈಸಸ್ ಆದರೆ ಬಾಕಿದ 2 ಬೇರೆ ಬೇರೆದಿರುತ್ತೆ. ಈಗ ನಿಮ್ಮ ಉದಾಹರಣೆಗೆ ನಿಮ್ಮ ಚೈಲ್ಡ್ಹುಡ್ನ ಬೆಸ್ಟ್ ಮೆಮರಿ 4 ನಾಪಿಸ್ಕೊಳ್ಳಿ, ಅಥವಾ ಯಾವ ಮೆಮೊರಿನ ನೀವು ಇವತ್ತು ನೋಡಿದಾಗ ಇನ್ನೂ ಅದನ್ನು ಹೀಗೆ ನೋಡ್ಬೋದಿತ್ತು. ಸೊ ನಿಮಗೆ ನೀವು ಡಾಕ್ಟರ್ ಕೆಲಸ ಮಾಡಿಸ್ತಾ ಇರ್ತಾರೆ ಪ್ಯಾರಾಗ್ರಾಫ್ ಮೂಲಕ. ವೈ ಆಮ್ ಟೆಲ್ಲಿಂಗ್ ಆಲ್ ಆಫ್ ದಿಸ್ ಇಸ್, ಸಪೋಸ್ ಇಫ್ ಯು ಥಿಂಕ್ ಯು ಆರ್ ನಾಟ್ ಕಂಫರ್ಟಬಲ್ ಓಪನಿಂಗ್ ಅಪ್ ಟು ಅ ಹ್ಯೂಮನ್, ಮೇ ಬಿ ಈ ಥರ ಒಂದು ಬುಕ್ ಇದೆ. ಆ್ಯಂಡ್ ಆಲ್ಸೋ ಕ್ಯಾನ್, ಇದೆಲ್ಲ ನಾನು ಟ್ರೈ ಮಾಡಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಮೂನ್ಲಿ ಅಂತ ಒಂದು ಆ್ಯಪ್ ಕೂಡ ಇದೆ. ಮೂನ್ಲಿ ಆ್ಯಪಲ್ಲೂ ಹೀಗೆ ಗೈಡೆಡ್ ಮೆಡಿಟೇಷನ್ ಅಂತ, ಅದರಲ್ಲಿ ಫುಲ್ ಸೆಕ್ಷನ್ಸ್ಗಳೇ ಇದೆ. ನಿಮ್ಮ ಇನ್ನರ್ ಚೈಲ್ಡ್ ಅದನ್ನು ಮಾತಾಡ್ಸೋದು ಹೇಗೆ, ಶ್ಯಾಡೋ ವರ್ಕ್ ಅಂದರೆ ಏನು, ಮತ್ತು ಟ್ರಾಮಾ ಹೀಲಿಂಗು, ಅದೆಲ್ಲ ಹೆಂಗಿದೆ ಅಂದರೆ ನನಗೊಂದು 20-21 ನಿಮಿಷ ಬೇರೆ ಬೇರೆ ಮೆಡಿಟೇಷನ್ಸ್ ಇರುತ್ತೆ ನಮ್ರತ. ಫಾರ್ ಎಕ್ಸಾಂಪಲ್ ಒಂದು ದಿನ ಮೆಡಿಟೇಷನಲ್ಲಿ ಅದು ಗೈಡೆಡ್ ಮೆಡಿಟೇಷನ್ ಕಣ್ಣು ಮುಚ್ಕೋಬೇಕು. ಒಂದು ಮೆಡಿಟೇಷನ್ ವಾಸ್ ನಿಮ್ಮ ಮನಸ್ಸನ್ನು ಈಗ ಒಂದು ಸ್ಟೇರ್ ಕೇಸ್ ಥರ ನೋಡಿ ಅಂತ ಹೇಳ್ತಾರೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಯು ಹ್ಯಾವ್ ಟು ಇಮ್ಯಾಜಿನ್ ಒಂದು ಕೆಳಗಡೆ ಹೋಗ್ತಾ ಇರುವಂಥ ಸ್ಟೇರ್ ಕೇಸ್ ಥರ ಅದು ಹೇಳ್ತಾ ಇರುತ್ತೆ. ನೀವು ಹಂಗೆ ಇಮ್ಯಾಜಿನ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿರ್ಬೇಕು. ಹಿಂಗೆ ಹೇಳೋದು, ಕೆಳಗಡೆ ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅದೇ ಇವಾಗ ಒಂದು ಜಾಗದಲ್ಲಿ ಇದ್ದೀರಾ, ಅಲ್ಲೊಂದು ಡಂಜನ್ ಕಾಣ್ತಾ ಇದೆ ನಿಮಗೆ, ನಡ್ಕೊಂಡು ಹೋಗ್ಬೇಕು, ನಿಂಗೆ ಗೈಡ್ ಮಾಡ್ತಾರೆ. ಹಂಗೆ ನಡ್ಕೊಂಡು ಹೋಗಿ ಸ್ಟಾರ್ಟ್ ಆದಾಗ ಅದು ಮೆಟಫರ್ ಏನು, ಆ ಡಂಜನ್ ಇದೆಯಲ್ಲ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಓಕೆ, ಸೊ ಯು ಆರ್ ಗೆಟಿಂಗ್ ಇಂಟು ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಸೊ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಹೇಳ್ತಾರೆ ಒಳಗೆ ಹೋಗಿ, ಅಲ್ಲಿ ಒಳಗೆ ಹೋಗಿ ಅಲ್ಲಿ ಯಾವುದೋ ಒಂದು ಪಂಜರ ಇದೆ, ಕ್ಲೋಸ್ ಟು ಹಿಪ್ನೋಟೈಸಿಂಗ್, ರೈಟ್? ಲೈಕ್ ಏನಿಲ್ಲ, ಯು ಆರ್ ಅವೇಕ್, ಕೂತ್ಕೊಂಡಿದ್ದೀರಾ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಹಿಪ್ನೋಟೈಸಿಂಗ್ ಔಟ್ ಎವರ್, ಬಟ್ ಆ ಗೈಡೆಡ್ ಮೆಡಿಟೇಷನಲ್ಲಿ ದೇ ಬೇಸಿಕ್ಲಿ ಟೇಕ್ ಯು ಥ್ರೂ ಡಿಫ್ರೆಂಟ್ ಇದು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಪಂಜರ ಇದೆ. ಈಗ ಆ ಪಂಜರದಲ್ಲಿ ಒಂದಿದೆ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ವಿ ಆರ್ ಟಾಕಿಂಗ್ ಅಬೌಟ್ ಶೇಮ್ ಟುಡೇ. ಎಲ್ಲರಲ್ಲೂ ನಾನು ಲೈಫಲ್ಲಿ ಅದೇನೋ ಮಾಡಿದ್ದೆ ಗುರು, ಅದ್ರ ಬಗ್ಗೆ ನನಗೊಂಥರ ತಲೆ ಬಗ್ಸೋಂಗಿದೆ ಅಂತ ಯಾವುದೋ ಎಮೋಷನ್ ಒಳಗೆ ಹಿಡ್ಕೊಂಡು ಆಚೆ ನಾನು ಲೈಫ್ ಮುಂದಕ್ಕೆ ಹೋಗ್ಬೇಕು ಅಂತ ಬರ್ಸ್ಕೊಂಡು ಹೋಗ್ತಾ ಇರ್ತೀವಿ ಅನ್ಕೊಳ್ಳೋಣ. ಅದು ಯಾವುದೋ ಒಂದು ಎಮೋಷನನ್ನು ಅವ್ರು ಹಂಗೆ ಮಾತಾಡಿಸ್ತಾರೆ. ಈಗ ಅಲ್ಲೊಂದು ಪಂಜರದೆಲ್ಲ ಪಕ್ಷಿ ಇದೆ, ಅದನ್ನು ಹತ್ತಿರ ಹೋಗಿ ನೋಡಿ, ಮತ್ತು ಇದೇನು ಗೈಡ್ ಮಾಡಿಕೊಂಡು ಅದನ್ನು ಫೀಲ್ ಮಾಡಿ ಹೇಗೆ ಅನ್ನಿಸ್ತದೆ, ಅದನ್ನು ತೊಗೊಂಡು ಆಚೆಗೆ ನಡ್ಕೊಂಡು ಬನ್ನಿ, ಮೇಲಕ್ಕೆ ಬನ್ನಿ, ಅದನ್ನು ಕೇಜ್ ಓಪನ್ ಮಾಡಿ ಬಿಡಿ ಅನ್ನೋದು ಇಟ್ ಈಸ್ ಅ ಮೆಟಫರ್ ಆಫ್ ದೇ ಟ್ರೈಂಗ್ ಟು ಟೆಲ್ ಅಸ್. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಏನೋ ಹಿಡ್ಕೊಂಡು ಒಳಗೆ ಕೂತಿರ್ತೀರಲ್ಲ, ಅದನ್ನೆಲ್ಲ ಆಚೆಗೆ ಹಾಕಿ ಕ್ಲಿಯರ್ ಮಾಡ್ಕೊಳ್ಳಿ, ಲೆಕ್ಕ ಮುಗೀತು ಅಂತ ಬಿಟ್ಬಿಡಿ ಅನ್ನೋದಕ್ಕೆ ಬೇರೆ ಬೇರೆ ರೀತಿಗಳು. ಮೂನ್ಲಿ ಅನ್ನೋ ಆ್ಯಪ್, ಇಟ್ಸ್ ಅ ಪೇಡ್ ಆ್ಯಪ್. ಇಟ್ ಹ್ಯಾಸ್ ಮೆನಿ ಥಿಂಗ್ಸ್. ಟ್ಯಾರೋ ಬಗ್ಗೆ ಒಂದು ಸೆಕ್ಷನ್ ಇದೆ, ಹೀಲಿಂಗ್ ಬಗ್ಗೆ ಒಂದು ಸೆಕ್ಷನ್ ಇದೆ, ಸೊ ವಿಸ್ಡಮ್ ಅಂತ ಒಂದಿದೆ. ಬೇಸಿಕ್ಲಿ ಯು ಕ್ಯಾನ್ ರೀಡ್ ಅಬೌಟ್ ಎನಿಥಿಂಗ್. ಚಕ್ರ ಬಗ್ಗೆ ಓದ್ತೀರಾ ಅಥವಾ ಇನ್ಯಾವುದು. ಸೊ ಐ ಥಿಂಕ್ ದಟ್ಸ್ ಒನ್ ಆ್ಯಪ್ ಐ ಥಾಟ್ ಐ ಕ್ಯಾನ್ ಟೆಲ್ ಯು, ಕ್ಯಾನ್ ಹೆಲ್ಪ್ ಯು. ಥ್ಯಾಂಕ್ ಯು.
ಬಟ್ ಎನಿವೇ Let me try. ನಾವು ಕಮಿಂಗ್ ಬ್ಯಾಕ್ ಟು Yeah. ಯುವರ್ ಇದು ಸೊ ಐ ಥಿಂಕ್ ಚೈಲ್ಡ್ಹುಡ್ ಇಸ್ ಅ ವೆರಿ ಬಿಗ್ ಮೇಜರ್ ಪಾರ್ಟ್ ಆಫ್ ಯುವರ್ ಲೈಫ್ ಅಂದರೆ ದಟ್ಸ್ ಹೌ ಯುವರ್ ಲೈಫ್ ಸ್ಟಾರ್ಟ್ಸ್ ನೋ ಅಂದರೆ ಇಟ್ಸ್ ಜಸ್ಟ್ ಅ ಫೌಂಡೇಶನ್ ಆಫ್ ಯುವರ್ ಲೈಫ್. ಅದೇ ತಪ್ಪಾಗ್ಬಿಟ್ರೆ ಇಟ್ಸ್ ಗೋನ್ ಬಿ ಹೆಲ್ಪ್ ಫಾರ್ ಅಸ್. ಸೊ ಐ ಆಮ್ ರೈಟ್ ನೌ ಐ ಆಮ್ ಹೀಲಿಂಗ್, ಐ ಆಮ್ ಆನ್ ಮೈ ಹೀಲಿಂಗ್ ಜರ್ನಿ ಆ್ಯಂಡ್ ಇಟ್ಸ್ ಅ ಗುಡ್ ಇಟ್ಸ್ ಗುಡ್ ಅಂದರೆ ಇಲ್ಲಿವರೆಗೂ ಇಟ್ಸ್ ಬೀನ್ ಗುಡ್. ಸೊ ನೋಡೋಣ ಏನಾಗುತ್ತೆ ಮುಂದೆ ಅಂತ.